ಹೀಗೆ ಇವತ್ತು ಬೆಳಿಗ್ಗೆ ಹಾಲನ್ನ ಕಾಯಿಸ್ತಾ ಇದ್ದೆ. ಪಾತ್ರೆ ಸರಿಯಾಗಿ ತೊಳೆದಿರಲಿಲ್ಲ ಅಂತ ಕಾರಣಕ್ಕೆ ಹಾಲೆಲ್ಲ ಒಡೆದು ಹೋಯ್ತು. ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಯಿತು. ಅದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾ ಹಾಗೆ ಹೋಗಿ ಕೂತ್ಕೊಂಡೆ. ಒಂದು ಸ್ವಲ್ಪ ಸಮಯ ಆದ ನಂತರ ಗೊತ್ತಾಯಿತು ಆ ಹಾಲಿಗಿಂತ ದುಬಾರಿ ಬೆಲೆ ಬಾಳುವಂತಹ ಪನ್ನೀರ್ ಅದರಲ್ಲಿ ತಯಾರಾಗಿತ್ತು ಅಂತ. ಇನ್ನದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿದ್ರಂತೂ ರುಚಿಕರವಾದಂತಹ ಅದ್ಭುತ ಸಿಹಿ ತಿಂಡಿ ಮಾಡ್ಬೋದು ಅಂತ ಗೊತ್ತಾಯಿತು. ಯಾಕೆ ನಾನು ನಿಮಗೆ ಈ ನಿದರ್ಶನವನ್ನು ಹೇಳಿದೆ ಅಂದರೆ, ಎಷ್ಟೋ ಬಾರಿ ನಾವು ಗೊತ್ತೋ ಗೊತ್ತಿಲ್ಲದೆ ಮಾಡುವಂತಹ ತಪ್ಪುಗಳನ್ನು ಸಾಕಷ್ಟು ಯೋಚನೆ ಮಾಡ್ತಾ ನಮ್ಮನ್ನು ನಾವು ಬೈಕೊಳ್ತಾ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೀವಿ. ಇನ್ನೂ ಬೇರೆ ಯಾವುದೋ ವ್ಯಕ್ತಿ ಮಾಡಿದಂತಹ ತಪ್ಪಿಗೆ ಆ ಇಡೀ ವ್ಯಕ್ತಿಯ ವ್ಯಕ್ತಿತ್ವವನ್ನು ಒಂದು ಸಣ್ಣ ತಪ್ಪಿನಿಂದ ನಾವು ನಿರ್ಧಾರ ಮಾಡಿಬಿಡ್ತೀವಿ. ಅದಕ್ಕೆ ಹೇಳೋದು, ವಿ ಆರ್ ನಾಟ್ ಬ್ಯಾಡ್ ಜಸ್ಟ್ ಬಿಕಾಸ್ ವಿ ಮೇಡ್ ಅ ಮಿಸ್ಟೇಕ್. ಎಷ್ಟೋ ಸತಿ ನಾವು ಮಾಡಿದಂತಹ ತಪ್ಪುಗಳಿಂದ ಒಳ್ಳೆ ಉತ್ತಮವಾದಂತಹ ಪಾಠಗಳನ್ನು ಕಲ್ತಿರ್ತೀವಿ, ಉತ್ತಮವಾದಂತಹ ಅನುಭವಗಳನ್ನು ಪಡ್ಕೊಂಡಿರ್ತೀವಿ. ನೀವೇ ಯೋಚನೆ ಮಾಡಿ, ನೀವು ಮಾಡಿರುವಂತಹ ಹಿಂದಿನ ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಒಳ್ಳೆಯ ಪಾಠವನ್ನು ಕಲ್ತಿರ್ತೀರಾ, ಮತ್ತೆ ನೀವು ಆ ತಪ್ಪನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಪೂರ್ವಜರು ಹೇಳಿರೋದು, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನೇ ನಿಜವಾದ ಮನುಜ ಅಂತ. ಇನ್ನು ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂತಹ ಸಣ್ಣ ಸಣ್ಣ ತಪ್ಪುಗಳನ್ನು ನೀವು ಸಾಕಷ್ಟು ಯೋಚನೆ ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡೋ ಬದಲು ನಿಮ್ಮನ್ನು ನೀವು ಕ್ಷಮಿಸ್ತಾ, ಬೇರೆ ವ್ಯಕ್ತಿಯನ್ನು ನೀವು ಕ್ಷಮಿಸ್ತಾ ಜೀವನವನ್ನು ಮುಂದೆ ಸಾಗೋದ್ರ ಕಡೆ